ಇತ್ತೀಚೆಗೆ ಒಡಿಶಾದ ಖುರ್ದಾ ಜಿಲ್ಲೆಯ ಗೋವಿಂದಪುರ ಗ್ರಾಮದಿಂದ 1400 ವರ್ಷಗಳಷ್ಟು ಹಳೆಯದಾದ ತಥಾಗತ ಬುದ್ಧನ ಪ್ರಮುಖ ಪ್ರತಿಮೆಯನ್ನು ಕಂಡುಹಿಡಿಯಲಾಯಿತು. ಈ ಪ್ರದೇಶದ ಪ್ರಾಚೀನ ಬೌದ್ಧ ಪರಂಪರೆ ಮತ್ತು ಸಾಂಸ್ಕೃತಿಕ ಇತಿಹಾಸವನ್ನು ಅರ್ಥಮಾಡಿಕೊಳ್ಳಲು ಈ ಆವಿಷ್ಕಾರವು ಅತ್ಯಂತ ಮುಖ್ಯವೆಂದು ಪರಿಗಣಿಸಲಾಗಿದೆ. ಸುಮಾರು 5 ಅಡಿ ಎತ್ತರದ ಈ ಕಲ್ಲಿನ ಪ್ರತಿಮೆಯ ಸುಮಾರು 80% ಶತಮಾನಗಳವರೆಗೆ ನೆಲದೊಳಗೆ ಒತ್ತಲ್ಪಟ್ಟಿತ್ತು. ಉತ್ಖನನದ ನಂತರ ಪ್ರತಿಮೆ ಸಂಪೂರ್ಣವಾಗಿ ಹೊರಹೊಮ್ಮಿದಾಗ ಅದರ ಅತ್ಯುತ್ತಮ ಕರಕುಶಲತೆ ಮತ್ತು ಸಂರಕ್ಷಣೆ ಪುರಾತತ್ವಜ್ಞರ ಗಮನ ಸೆಳೆಯಿತು. ಈ ಪ್ರತಿಮೆಯ ಅತ್ಯಂತ ಗಮನಾರ್ಹ ಲಕ್ಷಣವೆಂದರೆ ಅದರ ಹಿಂದೆ ಕೆತ್ತಲಾದ 7 ಎಡೆಯ ಕಲ್ಲಿನ ಹಾವು ಬುದ್ಧರಿಗೆ ರಕ್ಷಣಾತ್ಮಕ ಛತ್ರಿಯ ರೀತಿಯಲ್ಲಿ ಬುದ್ಧನ ಮೇಲೆ ನಿಂತಿರುವಂತೆ ಕೆತ್ತಲಾಗಿದೆ. ಬೌದ್ಧ ಕಲೆಯಲ್ಲಿ ಈ ರೀತಿಯ ಹಾವು ಸಾಮಾನ್ಯವಾಗಿ ಮಚಿಲಿಂದ ನಾಗ ಹಾವಿನ ಸಂಪ್ರದಾಯಕ್ಕೆ ಸಂಬಂಧಿಸಿದೆ. ಇದು ಜ್ಞಾನವನ್ನು ಪಡೆದ ನಂತರ ಧ್ಯಾನಸ್ಥ ಬುದ್ಧರನ್ನು ಮಳೆ ಮತ್ತು ಬಿರುಗಾಳಿಯಿಂದ ರಕ್ಷಿಸಿತು. ಆದ್ದರಿಂದ ಈ ಚಿಹ್ನೆಯು ಕರುಣೆ, ರಕ್ಷಣೆ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಈ ಪ್ರತಿಮೆಯನ್ನು ಶಿಲ್ಪಕಲೆಯ ಸಾಂಕೇತಿಕ ಸಂಪ್ರದಾಯಕ್ಕೆ ಉಲ್ಲೇಖಿಸಿ ನೋಡಿದರೆ, ಈ ರೀತಿಯ ಹಾವು ಬೌದ್ಧ ಧರ್ಮದ ರಕ್ಷಣೆ ಮತ್ತು ರಕ್ಷಣೆಯನ್ನು ಸಂಕೇತಿಸುತ್ತದೆ ಎಂದು ಹೇಳಬಹುದು. ಅನೇಕ ವಿದ್ವಾಂಸರು ನಾಗ ಚಿಹ್ನೆಯನ್ನು ಬೌದ್ಧ ಕಲೆಯಲ್ಲಿ ಸ್ಥಳೀಯ ಸಂಪ್ರದಾಯಗಳು, ರಾಜಕೀಯ ರಕ್ಷಣೆ ಮತ್ತು ಆಧ್ಯಾತ್ಮಿಕ ರಕ್ಷಣೆಯಾಗಿ ನೋಡುತ್ತಾರೆ. ಈ ಪ್ರತಿಮೆಯನ್ನು ಪ್ರಾಚೀನ ಭಾರತದಲ್ಲಿ ಬೌದ್ಧ ಧರ್ಮದ ವ್ಯಾಪಕ ಪ್ರಭಾವ ಮತ್ತು ಅದರ ಶ್ರೀಮಂತ ಕಲಾತ್ಮಕ ಪರಂಪರೆಯ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಲಾಗಿದೆ. ಅಂದ ಹಾಗೆ ನಾಗ ಡೈನಾಸ್ಟಿಯ ಆಡಳಿತ ಚಿಹ್ನೆ ನಾಗರ ಹಾವು. ನಾಗ ಎಂದರೆ ಒಂದು ಜನಾಂಗ, ಕೇವಲ ಹಾವು ಮಾತ್ರವಲ್ಲ. ಪಾಲಿಯಲ್ಲಿ ನಾಗ ಎಂದರೆ ಆನೆ ಎಂಬ ಅರ್ಥವೂ ಇದೆ.